ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಕೆಸೆಟ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಹೋಗ್ತಾ ಇದ್ದೀರಿ ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈ ವಿಡಿಯೋನ ತಂದಿದ್ದೀನಿ. ಸೊ ಇವತ್ತೇ ಕೆ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ನಿಮ್ಮ ಕೆಸೆಟ್ನ ದಾಖಲಾತಿಗಳ ಪರಿಶೀಲನೆ ಮಾಡಿ ನಿಮಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ಕೆ ಒಂದು ವೇಳಾಪಟ್ಟಿಯನ್ನೇ ಹಾಕಿಕೊಂಡಿದ್ದಾರೆ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋಣ. ವಿಶೇಷ ಒಂದು ಮಾತ್ರ ಹೊಸದೇನಪ್ಪ ಅಂತಂದರೆ, ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇಲ್ಲ. ನಿಮ್ಮ ಕಡೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಲಿಲ್ಲ ಅಂದರೆ, ಅಥವಾ ಯಾರೆಲ್ಲ ಡಿಗ್ರಿಯನ್ನು ಅಪಿಯರ್ಡು ಪರ್ಶ್ಯೂ ಅಂತ ಹಾಕಿದ್ದಾರಲ್ಲ ಅವರು ಈ ವೆರಿಫಿಕೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಿಂದ ಹಾಜರಾಗತಕ್ಕದ್ದು. ಸೊ ಅಂಥವ್ರಿಗೆಲ್ಲ ಮತ್ತೆ ಅವ್ರು ಏನು ಮಾಡ್ತಾರೆ, ಶೆಡ್ಯೂಲ್ ಮಾಡ್ತಾರೆ. ಸೊ ಆವಾಗನೇ ಹೋಗಬೇಕು. ಒಟ್ಟಾರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದರೆ ಹೋಗಬೇಡಿ. ಸೊ ಇತ್ತಂದರೆ ಮಾತ್ರ ಹೋಗಿ ಅಂತಕ್ಕಂಥದ್ದು ಮೇನ್ ಹೈಲೈಟನ್ನು ಮಾಡಿರ್ತಕ್ಕಂಥದ್ದು. ಇನ್ನು ನೋಡೋಣ ಯಾವ ದಿನಾಂಕಕ್ಕೆ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಾ ಇದೆ. 29ಕ್ಕೇ ಸ್ಟಾರ್ಟ್ ಆಗ್ತಾ ಇದೆ, ನಾಳೆ ಅಲ್ಲ ನಾಡಿದ್ದು. ಸೊ ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಇದೆ, 4 noonಗೆ ತೊಗೊಂಡಿದ್ದಾರೆ, 1ರಿಂದ 658. ಸೊ ಮ್ಯಾನೇಜ್ಮೆಂಟ್ದವ್ರಿಗೆ 1ರಿಂದ 254 ಆಫ್ಟರ್ನೂನ್ ಸೆಷನಲ್ಲಿ ಇದೆ. ಸೊ 1 ಡಿಸೆಂಬರ್ಗೆ ಕಾಮರ್ಸ್ ಇದೆ, 2 ಡಿಸೆಂಬರ್ಗೆ ಇಂಗ್ಲೀಷ್ ಮತ್ತು ಪೊಲಿಟಿಕಲ್ ಸೈನ್ಸ್ ವೆರಿಫಿಕೇಷನನ್ನು ನಡೀತಾ ಇದೆ. ಇನ್ನು 3 ಡಿಸೆಂಬರ್ಗೆ ಸೊ ಹಿಸ್ಟ್ರಿ ಇದೆ, ಮ್ಯಾಥಮೆಟಿಕಲ್ ಸೈನ್ಸ್ ಇದೆ, ಇನ್ಫಾರ್ಮೇಷನ್ ಆ್ಯಂಡ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ದು ವೆರಿಫಿಕೇಷನ್ ನಡೀತಾ ಇದೆ. ಇನ್ನು 4th ಡಿಸೆಂಬರ್ಗೆ ಸೋಷಾಲಜಿ ಇದ್ದಾವೆ, ಜಿಯೋಗ್ರಫಿ ಇದೆ, ಹಿಂದಿ ಇದೆ, ಎಕನಾಮಿಕ್ಸ್, ಎಜುಕೇಷನ್ ಇವೆಲ್ಲ 4 noonಲ್ಲಿದ್ದರೆ, ಆಫ್ಟರ್ನೂನಲ್ಲಿ ಮಾಸ್ ಕಮ್ಯುನಿಕೇಷನ್ ಮತ್ತು ಜರ್ನಲಿಸಮ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ದು ನಡೀತಾ ಇದೆ. ಇನ್ನು 5th ಡಿಸೆಂಬರ್ಗೆ ಏನಿದೆ ಅಂದರೆ ಫಿಸಿಕಲ್ ಎಜುಕೇಷನ್ ಮಾರ್ನಿಂಗ್ ಇದೆ, ಆಮೇಲೆ ಆಫ್ಟರ್ನೂನು ಲೈಫ್ ಸೈನ್ಸ್ದವ್ರದ್ದು ಇದೆ. ಇನ್ನು 6th ಡಿಸೆಂಬರ್ ಲಾಸ್ಟ್ ಡೇಟ್ ಇದೆ. ಸೊ ಆ ದಿನ ಕೆಮಿಕಲ್ ಸೈನ್ಸ್ ಅವ್ರದ್ದು ಇದೆ. ಸೊ ಆಫ್ಟರ್ನೂನಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ವುಮನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್ ಮತ್ತು ವಿಜುವಲ್ ಆರ್ಟ್ಸ್ ಇದ್ದಾವೆ. ಸೊ SC ಅವ್ರದ್ದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆ ಇದೆ. ಏನಿದೆ ಅಂದರೆ SCA, SCB, SCC ಈ ಕ್ಯಾಟಗರಿ ಕ್ಲೇಮನ್ನು ಮಾಡಿರ್ತಕ್ಕಂಥವ್ರು ಕಡ್ಡಾಯವಾಗಿ ತಹಶೀಲ್ದಾರ್ ಅವರಿಂದ RD ಸಂಖ್ಯೆ ಪಡೆದಿರುವ ಹೊಸ ಪ್ರಮಾಣ ಪತ್ರವನ್ನೇ ಕೊಡಬೇಕು. ಸೊ ನಿಮ್ಮ ಕಡೆ ಹೊಸ ಜಾತಿ ಪ್ರಮಾಣ ಪತ್ರ ಇರದೇ ಇದ್ದರೆ ನೀವು ವೆರಿಫಿಕೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, 8/12 ಮತ್ತು 9/12ಕ್ಕೆ ಮತ್ತೆ ವೆರಿಫಿಕೇಷನನ್ನು ಕಾಲ್ ಮಾಡಿದ್ದಾರೆ. ಎಲ್ಲ ಆಲ್ ಸಬ್ಜೆಕ್ಟ್ SC ಅವರಿಗೆ ಆಲ್ ಸಬ್ಜೆಕ್ಟು 8 ಡಿಸೆಂಬರ್ ಮತ್ತು 9 ಡಿಸೆಂಬರ್ಗೆ ನೀವು ಹೋಗಿ ವೆರಿಫಿಕೇಷನನ್ನು ಪಡ್ಕೊಳ್ಬೋದು. ಸೊ ಮೇನ್ ಹೈಲೈಟ್ ಏನಿದೆ ಅಂತ ನೋಡ್ಕೊಳ್ರಿ. ಫಸ್ಟ್ ಒನ್ ಏನಿದೆ, ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗಬೇಕು. ಸೊ ಈ ದಿನಾಂಕ ಬದಲಾವಣೆ ಮಾಡೋದಿಲ್ಲ, ಇದು ನೆನಪಿರಲಿ. ಆಮೇಲೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಕೊನೆಯ ದಿನಾಂಕದೊಳಗನೆ ಪಡೆದಿರಬೇಕು. ಆಮೇಲೆ ಮೂಲ ದಾಖಲೆಗಳ ಸಮಯದಲ್ಲಿ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಇರಲೇಬೇಕು. ಮೇನ್ ಏನು ಕೇಳಿದ್ದಾರೆ, ಹಾಲ್ ಟಿಕೆಟ್ ಕೇಳಿದ್ದಾರೆ, ಆಧಾರ್ ಕಾರ್ಡ್ ಕೇಳಿದ್ದಾರೆ, PG ಸರ್ಟಿಫಿಕೇಟ್ ಇದೆ ಅಥವಾ PhD ಇದ್ದರೆ ಅದಿದೆ. ಆಮೇಲೆ ನೀವು ಕ್ಲೇಮ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟನ್ನು ಕೇಳಿದ್ದಾರೆ. ಓಕೆನಾ. ಸೊ ಯಾವೆಲ್ಲ ಕಾಸ್ಟನ್ನು ಕ್ಲೇಮ್ ಮಾಡಿದ್ದೀರಿ ಅದರದ್ದು SC ST ಇದೆ, ಕ್ಯಾಟಗರಿ 1 ಇದೆ, 2A 2B 3A 3B ಇದೆ. ಆಮೇಲೆ SC ಅವರು ಮಾತ್ರ ಏನು ಮಾಡಬೇಕಪ್ಪ ಅಂದರೆ SCA SCB SCC ಅವರು ಕಡ್ಡಾಯವಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಅದೇ ಒಂದು ಸರ್ಟಿಫಿಕೇಟನ್ನು ತಹಶೀಲ್ದಾರ್ ಅವ್ರದ್ದು ಪಡೆದಿರ್ತಕ್ಕಂಥದ್ದು RD ಸಂಖ್ಯೆ ಇರೋದನ್ನೇ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಕಡೆ ಇದ್ದಂದರೆ ಹೋಗಿ, ಇರದೇ ಇತ್ತಂದರೆ ನೀವು ಪಡೆದುಕೊಂಡು 8 ಮತ್ತು 9 ಡಿಸೆಂಬರ್ಗೆ ಹೇಳಿದಾರಲ್ಲ ಆವಾಗ ನೀವೇನು ಮಾಡಬೇಕು, ಹೋಗಬೇಕು. ಒಂದು ವಿಶೇಷ ಇದೆ, ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಯಾರೆಲ್ಲ ಮ್ಯಾರಿಡ್ ಇದ್ದಾರಲ್ಲ ಅವ್ರದ್ದು ಏನು ಕೇಳಿದ್ದಾರೆ, ಕುಟುಂಬದ ಆದಾಯವನ್ನು ಘೋಷಿಸಿ ಸೊ ತಾವೇನು ಮಾಡಬೇಕು, ಒಟ್ಟು ಕುಟುಂಬ ಆದಾಯದೇ ಕೊಡಬೇಕು. ಇನ್ನು ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಯಾರೆಲ್ಲ ಮ್ಯಾರಿಡ್ ಇದ್ದೀರಲ್ಲ ಸೊ ಅವ್ರು ಏನು ಮಾಡಬೇಕು, ಮ್ಯಾರಿಡ್ ವುಮನ್ಸ್ ಹೇಳಿದ್ದಾರೆ, ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಯಾರ್ದೆಲ್ಲ ಫಿಸಿಕಲಿ ವಿತ್ ಡಿಸೇಬಲ್ಡ್ ಇದ್ದಾರಲ್ಲ ಅವ್ರದ್ದು UD ID ಕಾರ್ಡನ್ನು ಕೊಡಬೇಕಂತ ಹೇಳಿದ್ದಾರೆ. ಆಮೇಲೆ ಟ್ರಾನ್ಸ್ಜೆಂಡರ್ ಅವ್ರದ್ದು ಕೂಡ ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರೋ ಸರ್ಟಿಫಿಕೇಟನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಯಾರ್ದೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರಲಿಲ್ಲ PG ನೆಕ್ಸ್ಟ್ ಡೇಟ್ ಶೆಡ್ಯೂಲ್ ಮಾಡ್ತಾರೆ ಅದನ್ನು ಹೇಳಿದ್ದಾರೆ.
ಆಮೇಲೆ ಶೈಕ್ಷಣಿಕ ಅರ್ಹತೆ ಮತ್ತು ದಾಖಲಾತಿ ಮೀಸಲಾತಿಗೆ ಸಂಬಂಧಿಸಿದಂತೆ ಈ ಮೂಲ ದಾಖಲೆಗಳ ಪ್ರಮಾಣ ಪತ್ರಗಳ ವಿವರಗಳಿಗಾಗಿ 22/8/2025 ನೋಟಿಫಿಕೇಷನ್ನ ಓದ್ಕೋ ಅಂತ ಹೇಳಿದ್ದಾರೆ. ಇನ್ನು ತಾವೇ ಬರಬೇಕು. ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ವೈದ್ಯರ ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ, ಅವರ ಮೂಲ ದಾಖಲೆಗಳು, ಒಪ್ಪಿಗೆ ಪತ್ರದೊಂದಿಗೆ ಹತ್ತಿರದ ಸಂಬಂಧಿಗಳು ಮೂಲ ದಾಖಲೆಗಳೊಂದಿಗೆ ಹಾಜರಾಗಬಹುದು ಅನ್ನೋದನ್ನು ಒಂದು ಮೆಡಿಕಲ್ ಅವ್ರಿಗೆ ಏನು ಮಾಡಿದ್ದಾರಪ್ಪ ಅಂದರೆ ಎಕ್ಸ್ಕ್ಯೂಸನ್ನು ಕೊಟ್ಟಿದ್ದಾರೆ. ಇಷ್ಟಿದೆ. ಆಮೇಲೆ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ, ಮೂಲ ದಾಖಲೆಗಳ ಸಮಯದಲ್ಲಿ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ ನಿಮಗೆ ಕೆಸೆಟ್ ಸರ್ಟಿಫಿಕೇಟನ್ನು ಕೊಡೋದಿಲ್ಲ. ಇನ್ನು ಕೆಸೆಟ್ ಸರ್ಟಿಫಿಕೇಟನ್ನು ಎಲ್ಲಿ ವೆರಿಫಿಕೇಷನ್ ನಡೀತಾ ಇದೆ ಅಂತಂದರೆ KEA 18ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 12 ಇಲ್ಲಿ ನಡೀತಾ ಇದೆ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ದಾರೆ, ನೀವು ಕ್ಲೇಮ್ ಮಾಡಿರ್ತಕ್ಕಂಥ ರಿಸರ್ವೇಷನ್ ಮೇಲೇ ಇದಿದೆ, ಯಾವುದೇ ಕಾರಣಕ್ಕೂ ನಿಮ್ಮ ರಿಸರ್ವೇಷನನ್ನು ಚೇಂಜ್ ಮಾಡೋದಿಲ್ಲ ಅಂತ ಅವ್ರು ಏನು ಮಾಡಿದ್ದಾರೆ, KE ಅವರು ಪ್ರಕಟಣೆಯನ್ನು ಹೇಳಿದ್ದಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಕೆಸೆಟ್ನ ವೆರಿಫಿಕೇಷನ್ ಹೇಗಿದೆ ಅನ್ನೋದನ್ನು ಹೇಳಿದ್ದೀನಿ. ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.